ಇದು ಒಂದೇ ತಟ್ಟೆಯಲ್ಲಿ ಉಂಡೆದ್ದವರ ಕಥೆ. 20 ವರ್ಷ ಜೊತೆಗಿದ್ದ ಆಪ್ತನಿಂದಲೇ ನಟ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಆರೋಪಿ ಪ್ರದೋಷ್ ಪಟ್ಟಣಗೆರೆ ಶೆಡ್ನ ಕ್ರೌರ್ಯದ ಕರಾಳತೆ ಬಿಚ್ಚಿಟ್ಟಿದ್ದಾರೆ. 11 ಪುಟಗಳಲ್ಲಿ ಪುರಾಣ ಬಿಚ್ಚಿಟ್ಟು ದಾಸನ ಆತ್ಮಹತ್ಯೆ ಬೆದರಿಕೆ ಕೂಡ ರಿವೀಲ್ ಮಾಡಿದ್ದಾನೆ. ನಾಳೆ ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗಲಿದೆ. ಟೌನ್ಶಿಪ್ ವಿರುದ್ಧ ಜೆಡಿಎಸ್ 2ನೇ ದಿನದ ಪಾದಯಾತ್ರೆ ರಣರಂಗ ಸೃಷ್ಟಿಸಿದೆ. ನಮ್ಮ ನಡಿಗೆ ಫ್ರೀಡಂ ಪಾರ್ಕ್ ಕಡೆಗೆ ಅಂತ ಹೊರಟ ದಳಸೇನೆಗೆ ಸೇನಾಧಿಪತಿ ಗೌಡರಿಂದ ನಿಶಾನೆ ಸಿಕ್ತು. ಕಣಮಿಣಕೆ ಟೋಲ್ ಬಳಿ ಪೊಲೀಸರ ಜೊತೆ ಚಕಮಕಿ ನಡೆಯಿತು. ಆಗಸ್ಟ್ 18ಕ್ಕೆ ಹೊಸ ಸಂಘರ್ಷಕ್ಕೆ ನಿಖಿಲ್ ಡೇಟ್ ಫಿಕ್ಸ್ ಮಾಡಿದ್ರು. ಸಂಪುಟ ವಿಸ್ತರಣೆ ಬಳಿಕ ಅಸಮಾಧಾನ ತಾಂಡವ ಆಡ್ತಾ ಇದೆ. ಕಗ್ಗಂಟು ಪರಿಹಾರಕ್ಕೆ ಡಿಕೆಶಿ ವರಿಷ್ಠರ ಮೊರೆ ಇಟ್ಟಿದ್ದು ಖರ್ಗೆ ಭೇಟಿಯಾಗಿ ಸಣ್ಣ ಅದಲು ಬದಲು ಚರ್ಚಿಸಿ ರಿಟರ್ನ್ ಆಗಿದ್ದಾರೆ. ಅತ್ತ ಸಿದ್ದು ವಿಶ್ವಾಸಕ್ಕೆ ಪಡೆದು ಹೈಕಮಾಂಡ್ ಹೆಜ್ಜೆ ಇರಿಸ್ತಾ ಇದೆ. ಇತ್ತ ರಿಯಲ್ ಎಸ್ಟೇಟ್ ಸಿಎಂ ಅಂತ ವಿಜೇಂದ್ರ ಹೊಸ ಬಿರುದು ಕೊಟ್ಟಿದ್ದಾರೆ. ಯಾಮಾರಿದ್ರೆ ಯಮನೆ ಸ್ಟಾರ್ ಚಟ್ಟದ ಪಟ್ಟ ಕಟ್ಟಿದ್ರೂ ಅಚ್ಚರಿ ಇಲ್ಲ. 3 ದಿನ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳ ಕಿಚನ್ಗೆ ಲಗ್ಗೆ ಇಡ್ತಾ ಇರುವ ಅಧಿಕಾರಿಗಳು ಡರ್ಟಿ ಫುಡ್ ದರ್ಶನ ಮಾಡಿಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಯುಬಿ ಸಿಟಿಯ 16ನೇ ಫ್ಲೋರ್ನಲ್ಲಿ ಸ್ಕೈ ಹೋಟೆಲ್ಗೆ ನೋಟಿಸ್ ನೀಡಿ ಸೀಸ್ ಮಾಡಿದ್ದಾರೆ. ಡೆಲ್ಲಿಯಲ್ಲಿ ಹೊತ್ತಿದ ಕಿಚ್ಚು ರಾಂಚಿಗೆ ರಾಚಿದೆ. ಜಾರ್ಖಂಡ್ ರಾಜಧಾನಿಯಲ್ಲಿ ಪರೀಕ್ಷಾ ಅಕ್ರಮ ಖಂಡಿಸಿ ಜೆನ್ಜಿ ಹೋರಾಟ ರಣರಂಗವಾಗ್ಸಿದೆ. ವಿಧಾನಸಭೆ ಘೇರಾವ್ ಹಾಕಲು ಹೊರಟಿದ್ದವರ ಮೇಲೆ ಜಲಪಿರಂಗಿ ಪ್ರಯೋಗ ಆಗಿದೆ. ಲಾಠಿಗಳು ಝಳಪಿಸಿವೆ. ಸಿಬಿಐ ತನಿಖೆಗೆ ಬೇಡಿಕೆ ಇಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.